ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇಷ್ಟು ದಿನ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಮೂರೂ ಪಂಚಾಯಿತಿಗಳ ಬಗ್ಗೆ, ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಈ ಮೂರೂ ಪಂಚಾಯಿತಿ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣ 1ರಿಂದ ಹಿಡಿದುಕೊಂಡು ಪ್ರಕರಣ 198ರವರೆಗೂ ಸಂಪೂರ್ಣವಾಗಿ ಸುದೀರ್ಘವಾಗಿ ಒಂದು 20 ವಿಡಿಯೋದೊಳಗೆ ಮಾಹಿತಿನ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋದೊಳಗೆ ಯಾವುದ್ರ ಬಗ್ಗೆ ಮಾಹಿತಿ ತಿಳ್ಕೊಳಪ್ಪ ಅಂದ್ರೆ, ಈ ಮೂರೂ ಪಂಚಾಯಿತಿಯ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನು ಹೋಲಿಕೆ ಮಾಡಿ, ಮೂರೂ ಪಂಚಾಯಿತಿಗೆ ಹೋಲಿಕೆ ಮಾಡಿ ಯಾವ ರೀತಿಯಾಗಿ ಈಸಿಯಾಗಿ ನೆನಪಿಟ್ಟುಕೊಳ್ಬೇಕೆಂಬುದನ್ನು ಇವತ್ತಿನ ವಿಡಿಯೋದೊಳಗೆ ನೋಡ್ಕೊತಾ ಹೋಗೋಣ. ಹೀಗೆ ಕಂಪೇರ್ ಮಾಡ್ತಾ ಹೋಗ್ತಾ ಹೋದರೆ ಈಸಿಯಾಗಿ ನಾವು ಪ್ರಕರಣಗಳನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ ಇಲ್ಲಿ, ಅಥವಾ ನೆನಪಿಟ್ಟುಕೋಬಹುದು. ಹಾಗಾದರೆ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಈ ಮೂರು ಪಂಚಾಯಿತಿ ಒಳಗೆ ಪಂಚಾಯಿತಿ ರಚನೆ ಯಾವ ರೀತಿ ಆಗತ್ತಂತ ಯಾವ ಪ್ರಕರಣ ಹೇಳುತ್ತಂತ ನೋಡೋದಾದ್ರೆ, ಗ್ರಾಮ ಪಂಚಾಯಿತಿ ಒಳಗೆ ಪಂಚಾಯಿತಿ ರಚನೆ ಬಗ್ಗೆ ಯಾವ ಪ್ರಕರಣ ಹೇಳುತ್ತಂದ್ರೆ ಪ್ರಕರಣ 5 ಹೇಳುತ್ತೆ. ತಾಲೂಕು ಪಂಚಾಯಿತಿ ಒಳಗೆ ಯಾವ್ದು ಹೇಳುತ್ತಾ ಪ್ರಕರಣ 120ರ ಪ್ರಕಾರ ಪಂಚಾಯಿತಿ ರಚನೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿ ಒಳಗೆ ಪಂಚಾಯಿತಿ ರಚನೆಯ ಎಷ್ಟನೇ ಪ್ರಕಾರ ಆಗುತ್ತೆ, 159ನೇ ಪ್ರಕರಣ ಹೇಳುತ್ತೆ. ನೆಕ್ಸ್ಟು ಮತದಾನದ ಹಕ್ಕು, ಗ್ರಾಮ ಪಂಚಾಯತಿ ಒಳಗೆ ಮತದಾನ ಹಕ್ಕು ಎಷ್ಟು, ಪ್ರಕರಣ 9 ಹೇಳುತ್ತೆ. ನೆಕ್ಸ್ಟು ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 125 ಹೇಳುತ್ತೆ ಮತದಾನ ಬಗ್ಗೆ. ಜಿಲ್ಲಾ ಪಂಚಾಯತಿ ಒಳಗೆ ಮತದಾನ ಬಗ್ಗೆ ಎಷ್ಟನೇ ಪ್ರಕರಣ ಹೇಳುತ್ತೆ, ಪ್ರಕರಣ 164 ಹೇಳುತ್ತೆ. ನೆಕ್ಸ್ಟು ಮತದಾರರ ಪಟ್ಟಿ, ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತೆ, 10 ಹೇಳುತ್ತೆ. ಹಾಗಾದರೆ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸ್ತಾರೆ, ತಹಸೀಲ್ದಾರ್ ಅವರು ತಯಾರಿಸ್ತಾರೆ. ಇದರ ಒಂದು ಪ್ರತಿಯನ್ನು ಕೂಡ PD ಅವರು ಇಟ್ಕೊಂಡಿರ್ತಾರೆ. ತಾಲೂಕು ಪಂಚಾಯಿತಿ ಮತದಾರರ ಪಟ್ಟಿ ಪ್ರಕರಣ ಎಷ್ಟು ಹೇಳುತ್ತೆ, 126 ಹೇಳುತ್ತೆ. ಈ ತಾಲೂಕು ಪಂಚಾಯಿತಿ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸ್ತಾರಪ್ಪ ಅಂದ್ರೆ, ಇದನ್ನು ಕೂಡ ತಹಸೀಲ್ದಾರ್ ಅವರೇ ತಯಾರಿಸ್ತಾರೆ. ಇದ್ರ ಒಂದು ಪ್ರತಿಯನ್ನು ಯಾರ ಕಡೆ ಇಟ್ಕೊಳ್ಬೇಕಾಗತ್ತೆ, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಂತ ಇರ್ತಾರೆ, ಯಾರು ಎಕ್ಸಿಕ್ಯೂಟಿವ್ ಆಫೀಸರ್, ಅವ್ರು ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತದಾರರ ಪಟ್ಟಿ ಬಗ್ಗೆ ಎಷ್ಟನೇ ಪ್ರಕರಣ ಹೇಳುತ್ತೆ, ಪ್ರಕರಣ 165 ಹೇಳುತ್ತೆ. ಜಿಲ್ಲಾ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸ್ತಾರೆ, AC ಅವ್ರು ತಯಾರಿಸ್ತಾರೆ. ಯಾರು, ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ತಯಾರಿಸ್ತಾರೆ. ಇದರ ಒಂದು ಪ್ರತಿ ಕೂಡ ಜಿಲ್ಲಾ ಪಂಚಾಯಿತಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕಡೆ ಇರಬೇಕಾಗುತ್ತೆ. ನೆಕ್ಸ್ಟು ಸದಸ್ಯರ ಅರ್ಹತೆ ಬಗ್ಗೆ ಹೇಳುತ್ತೆ. ಗ್ರಾಮ ಪಂಚಾಯಿತಿ ಸದಸ್ಯರ ಅರ್ಹತೆ ಪ್ರಕರಣ ಎಷ್ಟು ಹೇಳುತ್ತೆ, 11ನೇ ಪ್ರಕರಣ ಹೇಳುತ್ತೆ. ತಾಲೂಕು ಪಂಚಾಯಿತಿ ಸದಸ್ಯರ ಅರ್ಹತೆ ಬಗ್ಗೆ ಪ್ರಕರಣ 127 ಹೇಳುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅರ್ಹತೆ ಬಗ್ಗೆ ಪ್ರಕರಣ 166 ಹೇಳುತ್ತೆ. ಸಿಂಪಲ್ಲಾಗಿ ನೆನಪುಕೊಳ್ಳುವ ಟ್ರಿಕ್ಸ್ ಇವು. ನೆಕ್ಸ್ಟು ಸದಸ್ಯರ ಅನರ್ಹತೆ ಮೇಲೆ ಅರ್ಹತೆ ನೋಡಿದ್ವಿ, ಇಲ್ಲಿ ಅನರ್ಹತೆ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹತೆ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತೆ, ಪ್ರಕರಣ 12 ಹೇಳುತ್ತೆ. ತಾಲೂಕು ಪಂಚಾಯಿತಿ ಸದಸ್ಯರ ಅನರ್ಹತೆ ಬಗ್ಗೆ ಪ್ರಕರಣ 128 ಹೇಳುತ್ತೆ. ಜಿಲ್ಲಾ ಪಂಚಾಯಿತಿ ಸದಸ್ಯರ ಅನರ್ಹತೆ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತೆ, ಪ್ರಕರಣ 167 ಹೇಳುತ್ತೆ. ನೆನ್ಪಿಟ್ಕೊಳ್ಳಿ ಇವನ್ನ. ಸದಸ್ಯರ ಸ್ಥಾನ ಖಾಲಿಯಾಗೋದ್ರ ಬಗ್ಗೆ ಪ್ರಕರಣ 13 ಹೇಳುತ್ತೆ. ಎಲ್ಲಿ, ಗ್ರಾಮ ಪಂಚಾಯತಿ ಒಳಗೆ. ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 129 ಹೇಳುತ್ತೆ ಸದಸ್ಯರ ಸ್ಥಾನೀಕರಣದ ಬಗ್ಗೆ. ಇನ್ನು ಜಿಲ್ಲಾ ಪಂಚಾಯತಿ ಒಳಗೆ ಸದಸ್ಯರ ಸ್ಥಾನೀಕರಣದ ಬಗ್ಗೆ ಯಾವ್ದು ಹೇಳುತ್ತೆ, ಪ್ರಕರಣ 168 ಹೇಳುತ್ತೆ. ನೆನ್ಪಿಟ್ಟುಕೊಳ್ಳಿದನ. ಏಕಕಾಲದ ಸದಸ್ಯತ್ವ ನಿಷೇಧ, ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಪ್ರಕರಣ 14 ಹೇಳುತ್ತೆ. ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 131 ಹೇಳುತ್ತೆ. ಇನ್ನು ಜಿಲ್ಲಾ ಪಂಚಾಯತಿ ಒಳಗೆ ಪ್ರಕರಣ 170 ಹೇಳುತ್ತೆ. ಈ ಮೂರೂ ಪಂಚಾಯತಿ ಒಳಗೆ ಏಕಕಾಲದ ಸದಸ್ಯತ್ವ ನಿಷೇಧ ಅಂದರೆ, ಒಬ್ಬ ಸದಸ್ಯ 2 ಚುನಾವಣಾ ಕ್ಷೇತ್ರಗಳು ನಿಂತು ಆಯ್ಕೆಯಾದರೆ ಒಂದು ಸ್ಥಾನವನ್ನು ಖಾಲಿ ಮಾಡಬೇಕಾಗುತ್ತೆ. ಇಲ್ಲವಾದರೆ DC ಅವರು ಈ ಮೂರೂ ಪಂಚಾಯತಿ ಒಳಗೆ ಒಂದು ಚೀಟಿ ಎತ್ತುವ ಮೂಲಕ ಒಂದು ಸ್ಥಾನ ಖಾಲಿಯಾಗಿದೆ ಅಂತ ಘೋಷಣೆ ಮಾಡುವ ಅಧಿಕಾರ DC ಅವ್ರಿಗಿರುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟು ಸದಸ್ಯರ ಅಧಿಕಾರಾವಧಿ, ಇನ್ನು ಗ್ರಾಮ ಪಂಚಾಯತಿ ಒಳಗೆ ಸದಸ್ಯರ ಅಧಿಕಾರಾವಧಿ ಬಗ್ಗೆ ಪ್ರಕರಣ 42 ಹೇಳಿದ್ರೆ, ಇನ್ನು ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 134 ಹೇಳುತ್ತೆ ಸದಸ್ಯರ ಅಧಿಕಾರಾವಧಿ ಬಗ್ಗೆ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ ಒಳಗೆ ಸದಸ್ಯರ ಅಧಿಕಾರಾವಧಿ ಬಗ್ಗೆ ಎಷ್ಟನೇ ಪ್ರಕರಣ ಹೇಳುತ್ತೆ, ಪ್ರಕರಣ 173 ಹೇಳುತ್ತೆ. ಈ ಮೂರೂ ಪಂಚಾಯತಿ ಒಳಗೆ ಸದಸ್ಯರ ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದ್ರೆ, ಮೊದಲ ಸಭೆ ನಡೆದ ದಿನಾಂಕದಿಂದ ಹಿಡಿದು 5 ವರ್ಷ ಇರುತ್ತೆ ಇವರ ಸದಸ್ಯರ ಅಧಿಕಾರಾವಧಿ. ನೆಕ್ಸ್ಟು ಸದಸ್ಯರ ರಾಜೀನಾಮೆ, ಗ್ರಾಮ ಪಂಚಾಯತಿ ಸದಸ್ಯರು ತನ್ನ ರಾಜೀನಾಮೆ ಪತ್ರವನ್ನು 43ನೇ ಪ್ರಕಾರ ಯಾರಿಗೆ ನೀಡ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷನ ನೀಡ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲದ್ರೆ ಉಪಾಧ್ಯಕ್ಷ ನೀಡ್ತಾರೆ. ಇನ್ನು ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 135 ಹೇಳುತ್ತೆ ರಾಜೀನಾಮೆ ಬಗ್ಗೆ. ತಾಲೂಕು ಪಂಚಾಯತಿ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಅಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷಗೆ ನೀಡ್ತಾರೆ. ಇನ್ನು ಜಿಲ್ಲಾ ಪಂಚಾಯತಿ ಸದಸ್ಯರ ರಾಜೀನಾಮೆ ಬಗ್ಗೆ ಯಾವ್ದು ಹೇಳುತ್ತೆ, ಪ್ರಕರಣ 174 ಹೇಳುತ್ತೆ. ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾರೆ,
ಜಿಲ್ಲಾ ಪಂಚಾಯತಿ ಅಧ್ಯಕ್ಷಂಗೆ ನೀಡ್ತಾರೆ. ಒಂದು ವೇಳೆ ಅಧ್ಯಕ್ಷ ಇಲ್ಲದಿದ್ದರೆ ಉಪಾಧ್ಯಕ್ಷಂಗೆ ನೀಡ್ತಾರೆ. ನೆಕ್ಸ್ಟು ಸದಸ್ಯರ ಆಸ್ತಿ ಘೋಷಣೆ. ಗ್ರಾಮ ಪಂಚಾಯತಿ ಸದಸ್ಯರ ಆಸ್ತಿ ಘೋಷಣೆ ಎಷ್ಟೇ ಪ್ರಕರಣ ಮಾಡ್ಕೊತಾರ? 43ನೇ ಬಿ ಪ್ರಕರಣ ಮಾಡ್ಕೊತಾರೆ. ಇಲ್ಲಿ ಇವರು ತನ್ನ ಆಸ್ತಿ ಘೋಷಣೆಯನ್ನು PDO ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ತನ್ನ ಆಸ್ತಿ ಘೋಷಣೆಯನ್ನು ಮಾಡಿಕೊಡಬೇಕಾಗುತ್ತೆ. ನೆಕ್ಸ್ಟ್ ತಾಲೂಕು ಪಂಚಾಯತಿ ಒಳಗೆ ತಮ್ಮ ಸದಸ್ಯರ ಆಸ್ತಿ ಘೋಷಣೆಯನ್ನು ಪ್ರಕರಣ 136A ಪ್ರಕರಣದ ಮೂಲಕ ಮಾಡ್ಕೊತಾರೆ. ಇಲ್ಲಿ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಮೂಲಕ ಚುನಾವಣಾ ಆಯೋಗಕ್ಕೆ ತಮ್ಮ ಆಸ್ತಿ ಘೋಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಒಳಗೆ ಸದಸ್ಯರು ತಮ್ಮ ಆಸ್ತಿ ಘೋಷಣೆಯನ್ನು ಪ್ರಕರಣ 175A ಪ್ರಕಾರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾರ ಮುಖಾಂತರ ಮಾಡ್ಕೊತಾರಪ್ಪ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮೂಲಕ ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ತನ್ನ ಸದಸ್ಯರ ಆಸ್ತಿ ಘೋಷಣೆಯನ್ನು ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ಕೊತಾರೆ. ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಯಾವ ಪ್ರಕರಣ ಹೇಳುತ್ತೆ? 45 ಹೇಳುತ್ತೆ. ಇಲ್ಲಿ ಗ್ರಾಮ ಪಂಚಾಯತಿ ಬಗ್ಗೆ ಸಂಬಂಧಪಟ್ಟಂತೆ. ಇನ್ನು ತಾಲೂಕು ಪಂಚಾಯತಿ ಒಳಗೆ ಎಷ್ಟೇ ಪ್ರಕರಣ ಹೇಳುತ್ತೆ? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆಗೆ ಸಂಬಂಧಪಟ್ಟಂತೆ ಪ್ರಕರಣ 138 ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಒಳಗೆ ಪ್ರಕರಣ 177 ಹೇಳುತ್ತೆ. ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಭತ್ಯೆ. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಪ್ರಕರಣ ಎಷ್ಟು ಹೇಳುತ್ತೆ? 46 ಹೇಳುತ್ತೆ. ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 139 ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಒಳಗೆ ಪ್ರಕರಣ 178 ಹೇಳುತ್ತೆ. ಸ್ನೇಹಿತರೆ, ಹಿಂಗೆ 3 ಪಂಚಾಯತಿ ಬಗ್ಗೆ ಪ್ರಕರಣಗಳನ್ನು ಕಂಪೇರ್ ಮಾಡ್ತಾ ಹೋದರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಇಲ್ಲಿ. ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಪ್ರಕರಣ ಎಷ್ಟು ಹೇಳುತ್ತೆ? ಗ್ರಾಮ ಪಂಚಾಯತಿ ಒಳಗೆ 48 ಹೇಳುತ್ತೆ. ಅಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾನೆ? AC ಅವರಿಗೆ ನೀಡ್ತಾನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು AC ಅವ್ರಿಗೆ ನೀಡ್ತಾನೆ. ಉಪಾಧ್ಯಕ್ಷ ಯಾರಿಗೆ ನೀಡ್ತಾನೆ? ಈತ ಅಧ್ಯಕ್ಷಂಗೆ ನೀಡ್ತಾನೆ. ಒಂದು ವೇಳೆ ಅಧ್ಯಕ್ಷ ಇಲ್ಲದಿದ್ದರೂ ಕೂಡ ಈತ AC ನೀಡಬೇಕಾಗುತ್ತೆ. ತಾಲೂಕು ಪಂಚಾಯತಿಯಲ್ಲಿ ಅಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು ಪ್ರಕರಣ 140 ಪ್ರಕಾರ ಯಾರಿಗೆ ನೀಡ್ತಾನೆ? DC ಅವ್ರಿಗೆ ನೀಡ್ತಾನೆ. ಒಂದು ವೇಳೆ ಉಪಾಧ್ಯಕ್ಷ ಯಾರಿಗೆ ನೀಡ್ತಾನೆ? ಈತ ಅಧ್ಯಕ್ಷ ನೀಡ್ತಾನೆ. ಅಧ್ಯಕ್ಷ ಇಲ್ಲದಿದ್ದರೆ ಈತನೂ ಕೂಡ DC ಅವ್ರಿಗೆ ನೀಡಬೇಕಾಗುತ್ತೆ. ಇನ್ನು ಜಿಲ್ಲಾ ಪಂಚಾಯತಿ ಒಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ತನ್ನ ರಾಜೀನಾಮೆ ಪತ್ರವನ್ನು ಪ್ರಕರಣ 179 ಪ್ರಕಾರ ಯಾರಿಗೆ ನೀಡ್ತಾರೆ? ಅಧ್ಯಕ್ಷ ಸರ್ಕಾರಕ್ಕೆ ನೀಡ್ತಾನೆ. ಉಪಾಧ್ಯಕ್ಷ ಯಾರಿಗೆ ನೀಡ್ತಾನೆ? ಈತ ಅಧ್ಯಕ್ಷ ನೀಡ್ತಾನೆ. ಇಲ್ಲಿ ಜಿಲ್ಲಾ ಪಂಚಾಯತಿ ಒಳಗೆ ಒಂದು ವೇಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇಲ್ಲದಿದ್ದರೆ ಈತ ಯಾರಿಗೆ ನೀಡ್ಬೋದು? ಈತನೂ ಕೂಡ ಸರ್ಕಾರಕ್ಕೆ ನೀಡಬೇಕಾಗತ್ತೆ. ನೆಕ್ಸ್ಟು ಪಂಚಾಯಿತಿಯ ಸಭೆಗಳು. ಗ್ರಾಮ ಪಂಚಾಯಿತಿ ಸಭೆಗಳ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತಾ? 52ನೇ ಪ್ರಕರಣ ಹೇಳುತ್ತೆ. ಈ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸಭೆ ಪ್ರತಿ ತಿಂಗಳಿಗೊಮ್ಮೆ ಕೂಡ ನಡೆಯಬೇಕಾಗುತ್ತೆ. ಇಲ್ಲಿ ಇನ್ನು ತಾಲೂಕು ಪಂಚಾಯತಿಯ ಸಭೆಗಳು ಇಲ್ಲಿ ಪ್ರಕರಣ ಎಷ್ಟು ಹೇಳುತ್ತಾ? 141 ಹೇಳುತ್ತಾ. ತಾಲೂಕು ಪಂಚಾಯತಿಯ ಸಭೆಗಳು ಪ್ರತಿ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಜಿಲ್ಲಾ ಪಂಚಾಯತಿಯ ಸಭೆಗಳು ಪ್ರಕರಣ ಎಷ್ಟು ಹೇಳುತ್ತಾ? 180 ಹೇಳುತ್ತಾ. ಇದು ಕೂಡ ಜಿಲ್ಲಾ ಪಂಚಾಯತಿ ಸಭೆಗಳು ಪ್ರತಿ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಇಲ್ಲಿ ಸದಸ್ಯರು ಅಧ್ಯಕ್ಷರಿಗೆ ಅಡ್ಡ ಪ್ರಶ್ನೆ ಕೇಳುವುದು. ಅಂದರೆ ಒಂದು ಸಭೆ ನಡೀತಿರ್ತಲ್ಲ, ಅಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆ ಕೇಳುವುದು ಒಂದು ಅಲ್ಲಿ ರೂಢಿ ಇರುತ್ತೆ. ಪ್ರಕರಣ ಎಷ್ಟು ಹೇಳ್ತಾ ಇದ್ರೆ? ಪ್ರಕರಣ 56 ಹೇಳುತ್ತೆ. ನೆಕ್ಸ್ಟು ತಾಲೂಕು ಪಂಚಾಯತಿ ಒಳಗೆ ಸದಸ್ಯರು ಅಧ್ಯಕ್ಷರಿಗೆ ಅಡ್ಡ ಪ್ರಶ್ನೆಯನ್ನು ಪ್ರಕರಣ 142 ಪ್ರಕಾರ ಕೇಳುವ ಹಕ್ಕಿರುತ್ತೆ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ ಒಳಗೆ ಅಧ್ಯಕ್ಷರಿಗೆ ಸದಸ್ಯರು ಅಡ್ಡ ಪ್ರಶ್ನೆಗಳನ್ನು ಪ್ರಕರಣ 181 ಪ್ರಕಾರ ಕೇಳ್ತಾರೆ. ಇನ್ನು ಪಂಚಾಯಿತಿಯ ಕಾರ್ಯಗಳು. ಗ್ರಾಮ ಪಂಚಾಯಿತಿಯ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಕರಣ ಎಷ್ಟು ಹೇಳುತ್ತೆ? 58 ಹೇಳುತ್ತೆ. ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 145 ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಒಳಗೆ ಪಂಚಾಯತಿ ಕಾರ್ಯಗಳ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತೆ? 184 ಹೇಳುತ್ತೆ. ಗುತ್ತಿಗೆ ಒಪ್ಪಂದ ಮಾಡಿಕೊಳ್ಳುವುದು. ಗ್ರಾಮ ಪಂಚಾಯತಿಯಲ್ಲಿ ಗುತ್ತಿಗೆ ಒಪ್ಪಂದವನ್ನು ಯಾರು ಮಾಡ್ಕೊಳ್ತಾರೆ? PDO ಅವ್ರು ಮಾಡ್ಕೊತಾರೆ ಗ್ರಾಮ ಪಂಚಾಯತಿಯ ಪರವಾಗಿ. ಈ ಪ್ರಕರಣ ಎಷ್ಟು ಹೇಳುತ್ತೆ? 60A ಪ್ರಕರಣ ಮಾಡ್ಕೊತಾರೆ. ನೆಕ್ಸ್ಟು ತಾಲೂಕು ಪಂಚಾಯತಿ ಒಳಗೆ EO ಅವರು ಗುತ್ತಿಗೆಯನ್ನು ಮಾಡ್ಕೊಳ್ತಾರೆ. ಎಷ್ಟನೇ ಪ್ರಕರಣ? ಪ್ರಕರಣ 154 ಹೇಳ್ತಾ ಇಲ್ಲ. ಇನ್ನು ಜಿಲ್ಲಾ ಪಂಚಾಯತಿ ಒಳಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಜಿಲ್ಲಾ ಪಂಚಾಯತಿ ಪರವಾಗಿ ಒಂದು ಕರಾರು ಒಪ್ಪಂದಗಳನ್ನು ಮಾಡ್ತಾರೆ. ಇಲ್ಲಿ ಪ್ರಕರಣ ಎಷ್ಟು ಹೇಳುತ್ತೆ? 195ನೇ ಪ್ರಕರಣ ಹೇಳುತ್ತೆ. ನೆಕ್ಸ್ಟು ಸ್ಥಾಯಿ ಸಮಿತಿಗಳು. ಅಂದರೆ ಸ್ಥಾಯಿ ಸಮಿತಿಗಳಂತ ಇರ್ತಾವೆ ಇಲ್ಲಿ. ಹಾಗಾದರೆ ಗ್ರಾಮ ಪಂಚಾಯತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಪ್ರಕರಣ 61 ಹೇಳುತ್ತೆ. ಇಲ್ಲಿ 3 ಸ್ಥಾಯಿ ಸಮಿತಿಗಳು ಕಂಡುಬರ್ತವೆ. ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಪ್ರಕರಣ 148 ಹೇಳುತ್ತೆ. ಇಲ್ಲಿ ಕೂಡ 3 ಸ್ಥಾಯಿ ಸಮಿತಿಗಳು ಕಂಡುಬರ್ತವೆ. ಜಿಲ್ಲಾ ಪಂಚಾಯತಿ ಒಳಗೆ 5 ಸ್ಥಾಯಿ ಸಮಿತಿಗಳು ಕಂಡುಬರ್ತವೆ. ಈ ಜಿಲ್ಲಾ ಪಂಚಾಯತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಹೇಳೋ ಪ್ರಕರಣ ಎಷ್ಟಪ್ಪ ಅಂದ್ರೆ ಪ್ರಕರಣ 186. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವು 3 ಪ್ರಕರಣ ನೆನ್ಪಿಟ್ಕೊಳ್ಬೇಕಾಗತ್ತೆ ಇಲ್ಲಿ. ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯ ಮತ್ತು ಕರ್ತವ್ಯಗಳ ಬಗ್ಗೆ ಗ್ರಾಮ ಪಂಚಾಯತಿಗಳ ಪ್ರಕರಣ 62 ಒಂದೇ ಹೇಳುತ್ತೆ.
ತಾಲೂಕು ಪಂಚಾಯತ್ ಒಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಗಳ ಬಗ್ಗೆ ಮತ್ತು ಕರ್ತವ್ಯಗಳ ಬಗ್ಗೆ ಯಾವ ಪ್ರಕರಣ ಹೇಳುತ್ತಪ್ಪ ಅಂದ್ರೆ ಅಧ್ಯಕ್ಷನಿಗೆ ಸಂಬಂಧಪಟ್ಟಂತೆ ಪ್ರಕರಣ 152 ಹೇಳುತ್ತೆ. ಉಪಾಧ್ಯಕ್ಷನ ಕಾರ್ಯ ಮತ್ತು ಕರ್ತವ್ಯಕ್ಕೆ ಪ್ರಕರಣ 153 ಹೇಳುತ್ತೆ. ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಬಗ್ಗೆ ಪ್ರಕರಣ 193 ಹೇಳುತ್ತೆ, ಅವ್ರ ಕಾರ್ಯಗಳ ಬಗ್ಗೆ ಅಥವಾ ಕರ್ತವ್ಯಗಳ ಬಗ್ಗೆ. ಇನ್ನು ಉಪಾಧ್ಯಕ್ಷರ ಕಾರ್ಯಗಳು ಮತ್ತು ಕರ್ತವ್ಯಗಳ ಬಗ್ಗೆ ಪ್ರಕರಣ ಎಷ್ಟು ಹೇಳುತ್ತೆ? 194 ಹೇಳುತ್ತೆ. ನೆನ್ಪಿಟ್ಕೊಳ್ಳಿ ಇವನ್ನ. ನೆಕ್ಸ್ಟು ಮುಖ್ಯ ಅಧಿಕಾರಿಗಳು ಅಂದರೆ ಗ್ರಾಮ ಪಂಚಾಯತಿ ಒಳಗೆ ಪಿ ಡಿ ಅವ್ರು ಬರ್ತಾರೆ. ಇವರು ಪ್ರಕರಣ 111 ಪ್ರಕಾರ ಪಿ ಡಿ ಒ ಮತ್ತು ಇತರೆ ನೇಮಕ ಆಗ್ತಾರೆ. ತಾಲೂಕು ಪಂಚಾಯತಿ ಒಳಗೆ ಮುಖ್ಯ ಅಧಿಕಾರಿಗಳು ಬರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್. ಇವರು ಪ್ರಕರಣ 155 ಪ್ರಕಾರ ನೇಮಕ ಆಗ್ತಾರೆ ಅಥವಾ ಇವ್ರ ಜೊತೆಗೆ ಇತರ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕೊನೆಯದಾಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರು 196ನೇ ಪ್ರಕಾರ ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಇತರೆ ನೌಕರರು ಕೂಡ ಇಲ್ಲಿ ನೇಮಕ ಆಗ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಪ್ರತಿಯೊಂದು ಪ್ರಕರಣವನ್ನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಕಂಪೇರ್ ಮಾಡ್ಕೊಂಡು ಓದ್ತಾ ಹೋದರೆ ನೆನಪಿಟ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ವಿಡಿಯೋದು ಏನಾದರೂ ನಿಮಗೆ PDF ಬೇಕಾಗಿತ್ತಪ್ಪ ಅಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಸೆಂಡ್ ಮಾಡಿರ್ತೇನೆ. ಅಲ್ಲಿ ನೀವು ಆ ಲಿಂಕ್ ಮುಖಾಂತರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಥ PDF ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು ಮತ್ತು ಪ್ರಿಂಟ್ ಆದರೂ ತೆಗೆಸ್ಕೋಬೋದು. ಥ್ಯಾಂಕ್ ಯು.